ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಟೇಸ್ಟಿಯಾಗಿರುವಂಥ ಡೋನಟ್ಸ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ನಾನು 1 ಕಪ್ ಆಗೋಷ್ಟು ಉಗುರು ಬೆಚ್ಚಗಿರೋ ಹಾಲು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 2 ಚಮಚದಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ಸಾಲ್ಟು ಮತ್ತು 1 ಎಗ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಆ್ಯಕ್ಟಿವ್ ಡ್ರೈ ಈಸ್ಟ್ ಆದರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಂಪಲ್ಸರಿ ಹಾಕಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಆ್ಯಕ್ಟಿವ್ ಡ್ರೈ ಈಸ್ಟು. ಇದನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 3 ಕಪ್ಸ್ ಆಗೋಷ್ಟು ನಾನು ಮೈದಾ ಆದರೆ ಹಾಕ್ಕೊತಿದ್ದೀನಿ. ನಂತರ ಇದರಲ್ಲೇ ಒಂದು 2 ಚಮಚದಷ್ಟು ನಾನು ಬಟರ್ ಆದರೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದನ್ನ ಕೈಯಲ್ಲಿ ಚೆನ್ನಾಗಾದರೆ ನಾವು ನೀಡ್ ಮಾಡಬೇಕಾಗುತ್ತೆ. ಆದಷ್ಟು ನೀವು ಕೈಯಲ್ಲೇ ನೀಡ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ಥರ ವೀಡಿಯೋಸು ನಮ್ಮ ಚಾನಲಲ್ಲಿ ತುಂಬಾ ಇದೆ ಬೇಕಿಂಗ್ಸ್ ಬಗ್ಗೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಒಂದು ಸರಿ ವಿಸಿಟ್ ಮಾಡಿಬಿಟ್ಟು ನೋಡಿ. ಇದಕ್ಕೆ ಮೆತ್ಕೊಂಡಿರೋದೆಲ್ಲ ನಾನು ತೆಗ್ದು ಇದರಲ್ಲಿ ಹಾಕಿಬಿಟ್ಟು ಇದನ್ನ ಚೆನ್ನಾಗಾದರೆ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ನಮಗೆ ಈ ಹಿಟ್ಟೇನಿದೆಯಲ್ಲ ಅದೆಲ್ಲ ಚೆನ್ನಾಗಾದರೆ ಮಿಕ್ಸ್ ಆಗಬೇಕು ನಮಗೆ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನ ನಾವು ಚೆನ್ನಾಗಿ ನೀಡ್ ಮಾಡಬೇಕಾಗುತ್ತೆ. ಒಂದು 10 to 15 ಮಿನಿಟ್ಸ್ವರೆಗೂ. ನೋಡಿ ನಾನು ಬಟರ್ ತೊಗೊಂಡಿದ್ದೀನಿ 1 ಚಮಚದಷ್ಟು. ಸೊ ಬಟರ್ ಆಗಲಿ ಆಯಿಲ್ ಆಗಲಿ ನೀವು ಕೈಗೆ ಅಪ್ಲೈ ಮಾಡಿಕೊಂಡು ಇದನ್ನಾದರೆ ಚೆನ್ನಾಗಿ ನೀಡ್ ಮಾಡಬೇಕಾಗುತ್ತೆ. ನೀವು ಇದನ್ನ ಎಷ್ಟು ಚೆನ್ನಾಗಿ ನೀಡ್ ಮಾಡಿದರೆ ಅಷ್ಟು ಚೆನ್ನಾಗಿ ನಮಗೆ ಡೋನಟ್ಸ್ ಆದರೆ ಬರುತ್ತೆ. ಸೊ ನೀವು ನೀಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮಗೆ ಫ್ಲಂಬಿಯಾಗಿ ಬರೋದು ಡೋನಟ್ಸು. ಸೊ ಅದರಿಂದ ಆದಷ್ಟು ನೀವು ಚೆನ್ನಾಗಾದರೆ ನೀಡ್ ಮಾಡ್ಕೊಳ್ಳಿ ಇದನ್ನ. ನೋಡಿ ನಾನಿಲ್ಲಿ ಒಂದು 20 ಮಿನಿಟ್ಸ್ವರೆಗೂ ಚೆನ್ನಾಗಾದರೆ ನೀಡ್ ಮಾಡಿದ್ದೀನಿ. ಇದೆಲ್ಲ ಏನು ಮೆತ್ಕೊಳ್ಳುತ್ತಾರಲ್ಲ ಕೆಳಗಡೆ, ಸೊ ಅದನ್ನೆಲ್ಲ ನೀವು ತೆಗೆದುಬಿಟ್ಟು ನೀಡ್ ಮಾಡ್ಕೋಬೇಕು. ಈ ಥರ ಸ್ಟಿಕ್ಕಿಯಾಗಿ ಬರಬೇಕು ನಮಗೆ. ಆ ರೀತಿಯಾಗಿ ನೀಡ್ ಮಾಡಬೇಕು. ಮಾಡಿದ್ದಾದಮೇಲೆ ಬೌಲ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಇದನ್ನ ಆದರೆ ನಾವು ಇದರಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನೋಡಿ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಇದನ್ನ ಒಂದು ಪ್ಲೇಟ್ ಏನಾದರೂ ಮುಚ್ಚಿಬಿಟ್ಟು ನಮಗೆ 1/2 hour to 40 ಮಿನಿಟ್ಸ್ವರೆಗೂ ಹಾಗೇ ರೆಸ್ಟ್ ಆಗೋದಕ್ಕೆ ಬಿಡಬೇಕು. ನೋಡಿ ಈ ಥರ. ನಂತರ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಆದರೆ ಕೊಡಿ. ನಂತರ ನೋಡಿ ಇಲ್ಲಿ ನಾನು 40 ಮಿನಿಟ್ಸ್ ಆದರೆ ಬಿಟ್ಟಿದ್ದೆ. ಸೊ 40 ಮಿನಿಟ್ಸ್ ಆದಮೇಲೆ ಇದನ್ನ ತೆಗೆದುಬಿಟ್ಟು ಇಲ್ಲಿ ಸ್ವಲ್ಪ ಮೈದಾ ಡಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಕೆಳಗಡೆ ಡಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಹಿಟ್ಟನ್ನ, ಆ ಹಿಟ್ಟನ್ನ ಮತ್ತೆ ಒಂದು 2 ನಿಮಿಷ ಚೆನ್ನಾಗಾದರೆ ನೀಡ್ ಮಾಡಬೇಕಾಗುತ್ತೆ ನಾವು. ನೋಡಿ ಈ ಥರ ಮಾಡಿದ್ದಾದಮೇಲೆ ನೀವು ಯಾವ ಸೈಜ್ ಬೇಕೋ ಆ ಸೈಜ್ ಆದರೆ ಕಟ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಬರೋ ರೀತಿಯಲ್ಲಿ. ಆದರೆ ಡೋನಟ್ಸು ಯಾವ ಸೈಜ್ ಇರುತ್ತೋ ಅದೇ ಸೈಜ್ ಆದರೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಚೆನ್ನಾಗಿ ಈ ಥರ ಮಾಡಿಕೊಂಡು ಪೀಸಾಗಿ ಕಟ್ ಮಾಡಬೇಕಾಗುತ್ತೆ. ನೀವು ಒಂದು ನೈಫ್ ತಗೊಂಡು ನಿಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸಾಗಿ ನೀವು ಕಟ್ ಮಾಡ್ಕೋಬೋದು. ನಾನು ನಿಮಗೆ 2 ಟೈಪ್ಸ್ ಆದರೆ ತೋರಿಸ್ತೀನಿ ಇದರಲ್ಲಿ. ಒಂದು ಈ ಥರ ಕಟ್ ಮಾಡಿಕೊಂಡು ಈ ಥರ ಬಾಲ್ ಟೈಪ್ ಮಾಡಿಕೊಂಡು ನಂತರ ಸೆಂಟ್ರಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿಬಿಟ್ಟು ಇದನ್ನ ಡೋನಟಾಗಿ ಬಿಡ್ಬೋದು. ಸೊ ಇದೊಂದು ಮೆಥಡ್. ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ರೌಂಡಾಗಿ ಮಾಡಿಕೊಂಡು ಚಪಾತಿ ನಡ್ಸ್ಕೊತೀರಲ್ಲ, ಸೊ ಆ ರೀತಿಯಾಗಿ ಚಪಾತಿ ಥರ ನಡ್ಸ್ಕೋಬೇಕಾಗುತ್ತೆ. ಇದನ್ನ ಸ್ವಲ್ಪ ಮಂದದ ಇರಬೇಕು ನಮಗೆ. ಇದು ಡೋನಟ್ಟು ಚಪಾತಿಗಿಂತ ಸ್ವಲ್ಪ ಮಂದ ಇದ್ದರೆ ಸರಿಯಾಗುತ್ತೆ ನಮಗೆ. ಈ ಥರ ಚೆನ್ನಾಗಿ ಲಟ್ಟಣಿಗೆಯಲ್ಲಿ ಲಟ್ಸಿದ್ದಾದಮೇಲೆ ನೀವು ಒಂದು ಕ್ಯಾಪ್ ಆಗಲಿ ಇಲ್ಲಾಂದರೆ ಗ್ಲಾಸ್ ಆಗಲಿ, ಸೊ ನಿಮಗೆ ಯಾವ್ದು ಅವೈಲೇಬಲ್ ಇದ್ದರೆ ಅದನ್ನ ಯೂಸ್ ಮಾಡಿ ಈ ಥರ ಕಟ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಕ್ಯಾಪ್ ಬರುತ್ತಲ್ಲ, ಸೊ ಅದಾಗಲಿ. ನಾನು ಇಲ್ಲಿ ನಿಮಗೆ ಗ್ಲಾಸಲ್ಲಾದರೆ ತೋರಿಸ್ತೀನಿ. ಈ ಥರ ಲೋಟ ಇರುತ್ತಲ್ಲ, ಆ ಲೋಟದಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಡೋನಟ್ ಶೇಪು ಪರ್ಫೆಕ್ಟ್ ಆಗಾದರೆ ಬರುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇಷ್ಟು ಇರಬೇಕು ಸೈಜ್ ಅನ್ನೋದು ನಮಗೆ. ಇಷ್ಟು ಮಂದ ಇದ್ದರೆ ನಮಗೆ ಇದು ಡೋನಟ್ಸು ಕರೆಕ್ಟಾಗಾದರೆ ಬರುತ್ತೆ. ನೋಡಿ ಎಲ್ಲನೂ ಇದೇ ರೀತಿಯಾಗಾದರೆ ಕಟ್ ಮಾಡಿ ತೆಗಿಬೇಕಾಗುತ್ತೆ. ನಂತರ ಇದಕ್ಕೆ ಸೆಂಟ್ರಲ್ಲಿ ಹೋಲ್ಡ್ ಮಾಡಬೇಕಲ್ಲ ನಾವು, ಅದಕ್ಕೆ ನಿಮ್ಮ ಹತ್ರ ವಾಟರ್ ಬಾಟಲ್ದು ಕ್ಯಾಪ್ ಇರುತ್ತಲ್ಲ ಅದನ್ನಾದರೂ ಯೂಸ್ ಮಾಡಿ. ಇಲ್ಲ ಈ ಥರ ನೋಸಲ್ಸ್ ಇರುತ್ತಲ್ಲ ಮನೆಯಲ್ಲಿ, ನಿಮಗೆ ನೋಸಲ್ ಏನಾದರೂ ಮನೆಯಲ್ಲಿದ್ದರೆ ಅದರಲ್ಲಿ ಇನ್ನೂ ಈಸಿ ಆಗೋದೇ ಬರುತ್ತೆ. ನಾನಿಲ್ಲಿ ನೋಸಲ್ ಆದರೆ ಯೂಸ್ ಮಾಡಿ ಕಟ್ ಮಾಡ್ತಿದ್ದೀನಿ ಮಿಡಲಲ್ಲಿ. ನೋಡಿ ಈ ಥರ ಮಾಡಿದ್ದಾದಮೇಲೆ ಪ್ಲೇಟ್ಗೆ ಸ್ವಲ್ಪ ಮೈದಾ ಆದರೆ ಡಸ್ಟ್ ಮಾಡಿಕೊಂಡು ಇದರಲ್ಲಿ ಇಟ್ಕೋಬೇಕಾಗುತ್ತೆ ನಾವೆಲ್ಲ ಡೋನಟ್ಸು. ಮಾಡಿದ್ದಾದಮೇಲೆ ಇದಕ್ಕೊಂದು ಕಾಟನ್ ಬಟ್ಟೆ ನಾವು ಕ್ಲೋಸ್ ಮಾಡಿ ಹಾಗೆ ಬಿಡಬೇಕು. ಆಯಿಲ್ ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ದಾದಮೇಲೆ ಫ್ಲೇಮ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡೋನಟ್ಸ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ. ಸೊ ನೀವು ಮೀಡಿಯಮಲ್ಲಿ ಇಡಬೇಡಿ, ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ ಡೋನಟ್ಸ್ ಹೇಗೆ ಆಗಲಿ ಫ್ರೈ ಮಾಡಿದಾಗ. ನೋಡಿ ಚೆನ್ನಾಗಿ ಈ ಥರ ಟರ್ನ್ ಮಾಡ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡೋನಟ್ಸ್ನ. ನೋಡ್ತಾ ಇರ್ಬೋದು ಸೈಜು ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಅಂತೇಳ್ಬಿಟ್ಟು. ನಾವು ಸ್ವಲ್ಪ ಸಣ್ಣ ಕಟ್ ಮಾಡಿದ್ದಲ್ವಾ, ತುಂಬ ಮಂದದಾಗಿ ಕಟ್ ಮಾಡಿಲ್ಲ ನಾವು ಡೋನಟ್ಸ್ನ, ಆದರೂ ಇದು ಉಬ್ಬಿ ಬಂದಿದೆ.
ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜನ ತೋರಿಸ್ತಾರೆ ಮಿಲ್ಕೆಲ್ಲ ರೆಸ್ಟ್ ಮಾಡಿಬಿಟ್ಟು ಡ್ರೈ ಇಸ್ಟ್ ಎಲ್ಲ ಹಾಕಿದ್ದಾದಮೇಲೆ ರೆಸ್ಟ್ ಮಾಡಿಬಿಟ್ಟು ತೋರಿಸ್ತಾರೆ. ಆದರೆ ನಾನು ಡೈರೆಕ್ಟ್ರಾಗಾದರೆ ತೋರಿಸ್ತಿದ್ದೀನಿ ನಿಮಗೆ. ಇದು ಈಸಿ ಮೆಥಡ್. ಎಲ್ಲ ಇದೇ ಥರ ಫ್ರೈ ಮಾಡಿಕೊಂಡು ತೆಗ್ದಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಫ್ಲಂಬಿಯಾಗಿ ಟೇಸ್ಟಿಯಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಫ್ಲಂಬಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಂತರ ಡಾರ್ಕ್ ಚಾಕ್ಲೇಟು ಡಬಲ್ ಬಾಯ್ಲಲ್ಲಿ ಮೆಲ್ಟ್ ಮಾಡಿಕೊಂಡು ಈ ಥರ ಡಿಪ್ ಮಾಡಿ ತೆಗಿಬೇಕು ಡೋನಟ್ಸ್ನ. ನಮಗೆ ಬೇಕ್ರಿಯಲ್ಲಿ ಇದೇ ರೀತಿಯಾಗಾದರೆ ಮಾಡಿ ಇಟ್ಟಿರ್ತಾರೆ ಅವರು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಅವ್ರ ಫೇವ್ರೇಟ್ ಫುಡ್ ಅಂತ ಹೇಳ್ಬೋದು ಇದು. ಅಂದರೆ ಸ್ನ್ಯಾಕ್ಸಲ್ಲಿ ಅವ್ರಿಗೆ ಫೇವ್ರೇಟ್ ಮಕ್ಕಳಿಗೆ ಡೋನಟ್ಸ್ ಅಂದರೆ. ನಮ್ಮ ಮನೆಯಿರೋ ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ, ನಮ್ಮ ಇಬ್ಬರು ಮಕ್ಳಿಗೂ. ಅದಕ್ಕೆ ಹೇಳಿದೆ ಮಕ್ಕಳಿಗೆ ಫೇವ್ರೇಟ್ ಅಂತ ಹೇಳ್ಬಿಟ್ಟು. ಇದಕ್ಕೆ ನೀವು ಡೆಕೋರೇಷನ್ಗೆ ಈ ಥರ ಏನಾದರೂ ಚಾಕೋ ಚಿಪ್ಸ್ ಇದ್ದರೆ ಹಾಕ್ಕೊಂಡ್ರೆ ಆಯ್ತು, ಇಲ್ಲಾಂದರೆ ಆಪ್ಷನಲ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.